ಬೆಂಗಳೂರಲ್ಲಿ ಕನ್ನಡಿಗರ ಮೇಲೆ ಇದೆಂತ ದರ್ಪ. ಕನ್ನಡ ಅಲ್ಲ ಹಿಂದಿ ಮಾತನಾಡುವಂತ ಧಮಕಿ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕನ್ನಡ ಬೇಡವಂತೆ, ಹಿಂದಿ ಮಾತನಾಡಬೇಕಂತೆ. ಹೊರ ರಾಜ್ಯದ ವ್ಯಕ್ತಿಯಿಂದ ಬೆಂಗಳೂರಿನಲ್ಲಿ ಆವಾಜ್ ಹಾಕಲಾಗಿದೆ. ಬೆಂಗಳೂರಿನಲ್ಲಿ ಕನ್ನಡಿಗರ ಮೇಲೆ ನಡೆದಿರುವಂತ ದರ್ಪ ಇದು. ಕನ್ನಡ ಅಲ್ಲ ಹಿಂದಿ ಮಾತನಾಡುವಂತ ಧಮಕಿ ಹಾಕಿದ್ದಾರಂತೆ. ಬೆಂಗಳೂರಿನಲ್ಲಿ ಕನ್ನಡ ಬೇಡವಂತೆ, ಹಿಂದಿ ಮಾತನಾಡಬೇಕಂತೆ. ಹೊರ ರಾಜ್ಯದ ವ್ಯಕ್ತಿ ಬೆಂಗಳೂರಿನಲ್ಲಿ ಈ ರೀತಿ ಆವಾಜ್ ಹಾಕಿರೋದು ಮುರುಗೇಶ್ ಪಾಳ್ಯದಲ್ಲಿ ದರ್ಪ ತೋರಿದ ಹಿಂದಿವಾಲ ಕನ್ನಡಿಗ ಮೇಲೆ ಕಿರಿಕ್ ಮಾಡಿದಂತ ವಿಡಿಯೋ ವೈರಲ್ ಆಗ್ತಾ ಇದೆ. ಹೊರ ರಾಜ್ಯದ ವ್ಯಕ್ತಿ ಮೇಲೆ ಕ್ರಮಕ್ಕೆ ಈಗ ಆಗ್ರಹ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ನೋಡಿ ಇಂತಹ ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಬಟ್ ಕ್ರಮ ತೆಗೆದುಕೊಳ್ತಾರಾ, ಕಠಿಣವಾದಂತ ಕ್ರಮ ತೆಗೆದುಕೊಳ್ತಾರಾ, ಅದು ಸದ್ಯಕ್ಕಿರುವ ಪ್ರಶ್ನೆ. ಆತ ಏನ್ ಆವಾಜ್ ಹಾಕಿದ ಅದನ್ನ ಫಸ್ಟ್ ನೋಡ್ಬಿಡೋಣ. ನಾನು ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ದಾನು. ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿದ್ದಾನು. ನೀನ್ ಬೆಂಗಳೂರು ಬಂದಿರೋದು, ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ದಾನು. ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿದ್ದಾನು. ನೀನ್ ಬೆಂಗಳೂರು ಬಂದಿರೋದು, ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ದಾನು. ನೋಡಿ, ಆವಾಜ್ ಹಾಕಿರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮುರುಗೇಶ್ ಪಾಳ್ಯದಲ್ಲಿ ನಡೆದಿರುವಂತ ಘಟನೆ ಇದು. ಈ ರೀತಿಯಾಗಿ ಕನ್ನಡಿಗನಿಗೆ ನೀನ್ ಹಿಂದಿಯಲ್ಲಿ ಮಾತನಾಡುವಂತ ಹಿಂದಿವಾಲ ಆವಾಜ್ ಹಾಕಿರೋದು. ಬಂದಿರೋದು ಕರ್ನಾಟಕದಲ್ಲಿರುವಂತ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ. ಬಟ್ ಇಲ್ಲಿ ಕನ್ನಡ ಮಾತನಾಡಬಾರ್ದಂತೆ, ಅವನಿಗೆ ಕಂಫರ್ಟಬಲ್ ಇರುವಂತ ಹಿಂದಿಯನ್ನ ಮಾತನಾಡ್ಬೇಕಂತೆ. ಇದು ಇವನ್ ಹಾಕಿರೋ ಆವಾಜ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಇಂತಹ ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಿವೆ. ಬಟ್ ಈ ರೀತಿ ಮಾಡಬಾರ್ದು ಅಂತೇಳಿ ಎಚ್ಚೆತ್ಕೊಳ್ಬೇಕು ಅಂದ್ರೆ ಕಠಿಣ ಕ್ರಮ ಆಗ್ಬೇಕು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಕೇಸ್ ದಾಖಲಾಗಿದ್ಯಾ? ಓಕೆ, ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತದ್ದು. ಮುಖ್ಯವಾಗಿ ಏನು ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ MS ಪಾಳ್ಯದ NSS ಆರ್ಕೇಡ್ ಅಪಾರ್ಟ್ಮೆಂಟ್ ಹತ್ರ ಅವರೊಂದು ಆಗಿರುವಂತ ಘಟನೆಗಳು. ಇದು ಏನಂತಂದ್ರೆ, ಇಲ್ಲಿ ಕರ್ನಾಟಕ ಇರ್ಬೋದು, ಬೆಂಗಳೂರು ಇರ್ಬೋದು, ಆದ್ರೆ ಕನ್ನಡ ಮಾತಾಡ್ಲೇಬೇಕು ಅನ್ನೋದೇನಿಲ್ಲ. ನಾವು ಮಾತಾಡೋ ಭಾಷೆಯಲ್ಲೇ ಹಿಂದಿ, ನಾವು ಆಡೋದನ್ನೇ ನೀವು ಕಲಿಬೇಕು. ನಾವೇನ್ ಮಾತಾಡ್ತೀವಿ ಅದನ್ನೇ ನೀವು ಕೂಡ ಅನುಸರಿಸಬೇಕು ಅನ್ನೋಂತ ಒಂದು ದುರಹಂಕಾರದ ವರ್ತನೆಯನ್ನ ಹಿಂದಿ ವಾಲ ವ್ಯಕ್ತಿಯೊಬ್ಬ ಕನ್ನಡದ ವ್ಯಕ್ತಿ, ಇಲ್ಲಿನ ಸ್ಥಳೀಯ ಭಾಷೆಯ ವ್ಯಕ್ತಿಯ ಜೊತೆ ಮಾತಾಡಿರುವಂತ ವಿಡಿಯೋ, ಅದನ್ನ ಸ್ಥಳೀಯ ಭಾಷಿಗರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇದು ಒಂದ್ ರೀತಿಯಲ್ಲಿ ಉದ್ದಟತನದ ವರ್ತನೆ, ದುರ್ವರ್ತನೆ ಅಂತಾನೆ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದ್ರೆ ಈ ಬಗ್ಗೆ ಸಂಬಂಧಪಟ್ಟಾಗ ಯಾರು ಕೂಡ ದೂರನ್ನು ನೀಡುವಂತ ಪ್ರಕ್ರಿಯೆಗಳು ಕೂಡ ಆಗಿಲ್ಲ. ಆದ್ರೆ ಏನೋ ಒಂದ್ ರೀತಿಯಲ್ಲಿ ಮಾತಿನ ಚಕಮಕಿ ಸಂದರ್ಭದಲ್ಲಿ ಭಾಷೆಯ ವಿಚಾರ ಎದ್ ಬಂದಂಗೆ ಇದು ಕಾಣ್ತಾ ಇದೆ. ಯಾವ್ದೋ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಇದೆ. ಆ ಸಂದರ್ಭದಲ್ಲಿ ನಾವು ನಾರ್ತ್ ಈಸ್ಟ್, ನಾವು ಹಿಂದಿ ನಾವು ಉತ್ತರ ಭಾರತದವರು, ಹಾಗಾಗಿ ನಾವು ಆಡುವಂತ ಭಾಷೆ ಅದು ಸರಿಯಾಗಿದೆ ಅನ್ನುವಂಥದ್ದು ಅವರ ಒಂದು ವರ್ತನೆ ಸಮರ್ಥನೆ ಇದ್ರೆ, ಇಲ್ಲಿ ಭಾಷೆಯ ನೀರು, ಇಲ್ಲಿಯ ಜನ, ಇಲ್ಲಿಯ ಗಾಳಿ ಬೆಳಕು ಎಲ್ಲವೂ ಬೇಕು. ಆದ್ರೆ ಭಾಷೆಯನ್ನ ಯಾಕೆ ನೀವು ಕಲಿಯಲ್ಲ ಅನ್ನುವಂತಹ ಪ್ರತಿರೋಧದ ಪ್ರತಿಕ್ರಿಯೆಗಳು ನಮ್ಮ ಭಾಷಿಕರಿಂದ ಅಥವಾ ಇಲ್ಲಿಯ ಸ್ಥಳೀಯರಿಂದ ಬಂದಿರುವಂತದ್ದು. ಹಾಗಾಗಿ ಇದೆಲ್ಲ ಒಂದು ರೀತಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದಂತಹ ಮಾತಿನ ಚಕಮಕಿ ಆದ್ರೂ ಕೂಡ ಅವರ ಮಾತಿನ ಧಾಟಿ ಹಾಗೂ ವರ್ತನೆ ಏನಿದೆ ಎಲ್ಲ ಒಂದು ರೀತಿಯಲ್ಲಿ ಕನ್ನಡಿಗರಿಗೆ ಮತ್ತೆ ಅವಮಾನವನ್ನು ಮಾಡುವಂತದ್ದು, ಭಾಷೆಯನ್ನ ಅವಮಾನಿಸುವಂತಹ ಪ್ರಕ್ರಿಯೆಗಳು ಆಗಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿದ್ದಾನು. ನೀನ್ ಬೆಂಗಳೂರು ಬಂದಿರೋದು, ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ದಾನು. ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿದ್ದಾನು. ನೀನ್ ಬೆಂಗಳೂರು ಬಂದಿರೋದು, ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ದಾನು. ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿದ್ದಾನು. ಆಯ್ತಾ?